ಅದರ ಜೊತೆಗೆ ಪಾಕಿಸ್ತಾನದ ಭದ್ರತಾ ಸಭೆ ಕೂಡ ಇದೆ. ಒಟ್ಟು 9 ಕಡೆಗಳಲ್ಲಿ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಮುರಿದ್ಕೆ, ಮುಜಾಫರ್ಬಾದ್, ಬಹಾವಲ್ಪುರ್, ಅದರ ಜೊತೆಗೆ ಕೊಟ್ಲಿ, ಚಾಕ್ ಅಮ್ರು, ಗುಲ್ಪುರ್, ಬಿಂಬರ್ ಮೇಲೆ ಭಾರತೀಯ ಸೇನೆ ನಿರ್ದಿಷ್ಟವಾಗಿ ದಾಳಿಯನ್ನು ಮಾಡಿದೆ. ಭಾರತೀಯ ವಾಯುದಾಳಿಯಿಂದಾಗಿ ಲಾಹೋರ್ ಹಾಗೂ ಸಿಯಾಲ್ಕೋಟ್ ಏರ್ಪೋರ್ಟ್ ಮುಂದಿನ 48 ಗಂಟೆಗಳ ಕಾಲ ಕಂಪ್ಲೀಟ್ ಆಗಿ ಬಂದ್ ಆಗಿರುವಂಥದ್ದು. ಒಂದೇ ಒಂದು ವಾಯುದಾಳಿ, ಜಾಸ್ತಿ ಏನಿಲ್ಲ, ಒಂದೇ ಒಂದು ವಾಯುದಾಳಿ, ಒಂದೇ ಒಂದು ಏರ್ ಸ್ಟ್ರೈಕ್ ನಿಂದಾಗಿ ಪಾಕಿಸ್ತಾನದ 2 ಮೇಜರ್ ಏರ್ಪೋರ್ಟ್ ಶಟ್ ಡೌನ್ ಆಗಿದೆ. ಒಂದು ಮೇಜರ್ ಏರ್ ಬೇಸ್ ಖಾಲಿ ಆಗಿದೆ. ಪಾಕಿಸ್ತಾನದ LOC ಭಾಗದಲ್ಲಿ ಬರುವಂತಹ ಪ್ರದೇಶಗಳಲ್ಲಿರುವಂತಹ ಏರ್ಪೋರ್ಟ್ಗಳ ಒಂದು ವಿಮಾನ ಸಂಚಾರ ಕಂಪ್ಲೀಟ್ ಆಗಿ ಮುಂದಿನ 48 ಗಂಟೆಗಳ ಕಾಲ ಬಂದ್ ಆಗಿದೆ. ಅಂತಂದ್ರೆ ಭಾರತ ಸೇನೆಯ ಪರಾಕ್ರಮ ಯಾವ ತರ ಇದೆ, ಭಾರತ ಸೇನೆಯ ಪ್ರತ್ಯುತ್ತರ ಕೊಟ್ರೆ ಯಾವ ತರ ಇದೆ ಅನ್ನುವಂತಹ ಒಂದು ಇಂಪ್ಯಾಕ್ಟ್ ಅನ್ನ ಪಾಕಿಸ್ತಾನ ಈಗ ಅರ್ಥ ಮಾಡ್ಕೊಂಡಿದೆ. ಇಷ್ಟು ದಿನ ಬರೀ ಬಾಯಿ ಮಾತಲ್ಲಿ ಅಷ್ಟೇ, ಇನ್ನೂ ರಿಯಲ್ ಆಟ ಶುರುವಾಗಿರಲಿಲ್ಲ. ಬಟ್ ಅಸಲಿ ಆಟ ಈಗ ಮಧ್ಯರಾತ್ರಿ 1:44 ಶುರುವಾಗಿರೋದು. ಮಧ್ಯರಾತ್ರಿ 1:44 ಶುರುವಾಗಿರುವಂತಹ ಅಸಲಿ ಆಟ ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಭಾರತದ ಶಕ್ತಿ ಏನು, ಭಾರತದ ಸೇನೆಯ ಪರಾಕ್ರಮ ಏನು ಅಂತದನ್ನ ತೋರಿಸುತ್ತೆ. ಒಟ್ಟು 9 ಕಡೆಗಳಲ್ಲಿ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಅನ್ನ ಮಾಡಿರೋದು ಹಾಗೂ 12 ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಇನ್ನು ಪಾಕಿಸ್ತಾನ ಯಾವ ರೀತಿ ಉಗ್ರರಿಗೆ ಒಂದು ಬೆಂಬಲವನ್ನ ಕೊಡ್ತಾ ಇತ್ತು, ಆ ಒಂದು ಬೆಂಬಲ ಈಗ ಜಗತ್ತಿನ ಮುಂದೆ ಬೆತ್ತಲಾಗಿದೆ. ನಾವು ಪೋಷಿಸ್ತಾ ಇಲ್ಲ, ನಾವು ಸಪೋರ್ಟ್ ಮಾಡ್ತಿಲ್ಲ, ಭಾರತ ಸುಮ್ಮನೆ ಈ ರೀತಿಯಾಗಿ ಊಹಾಪೋಹಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಂತ ಏನು ಇಷ್ಟು ದಿನಗಳ ಕಾಲ ಅದನ್ನ ಡಿಫೆಂಡ್ ಮಾಡಿಕೊಳ್ತಾ ಇತ್ತು. ಇವತ್ತು ಇಡೀ ವಿಶ್ವದ ಮುಂದೆ ಉಗ್ರರನ್ನ ಸಾಕ್ತಾ ಇರೋದೇ ಪಾಕಿಸ್ತಾನ, ಉಗ್ರರನ್ನ ಬೆಳೆಸ್ತಾ ಇರೋದೇ ಪಾಕಿಸ್ತಾನ, ಉಗ್ರರನ್ನ ಪೋಷಿಸ್ತಾ ಇರೋದೇ ಪಾಕಿಸ್ತಾನ ಅನ್ನುವಂತಹ ಒಂದು ಮಾಹಿತಿ ಈಗ ಇಡೀ ವಿಶ್ವದ ಮುಂದೆ ಬೆತ್ತಲಾಗಿದೆ. ಭಾರತೀಯ ವಾಯುಸೇನೆ ಭೂಸೇನೆಯಿಂದ ಒಂದು ಜಂಟಿ ಕಾರ್ಯಾಚರಣೆ ಕೈಗೊಂಡಿರೋದು ಹಾಗೂ ಈ ಕಾರ್ಯಾಚರಣೆಯಲ್ಲಿ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದ 12 ಉಗ್ರರು, ಪಾಕಿಸ್ತಾನದ 12 ಉಗ್ರರು ಅಂತಾನೆ ಹೇಳಬೇಕು. ಯಾಕಂದ್ರೆ ಅವರು ಪಾಕಿಸ್ತಾನದ ನೆಲದಿಂದಾನೇ ಬೆಳೆದು ಬಂದಿರೋದು. ಪಾಕಿಸ್ತಾನದ 12 ಉಗ್ರರನ್ನ ಜಂಟಿ ಕಾರ್ಯಾಚರಣೆ ಮೂಲಕ ಭಾರತೀಯ ವಾಯುಸೇನೆ ಹಾಗೂ ಭೂಸೇನೆ ನಾಶ ಮಾಡಿದೆ. 9 ಉಗ್ರರ ಅಡುಗುದಾಣ, ಅವುಗಳೇ ನಮ್ಮ ಮೇನ್ ಟಾರ್ಗೆಟ್ ಅನ್ನೋದನ್ನ ಈಗ ಭಾರತೀಯ ವಾಯುಸೇನೆ ಅಥವಾ ಭಾರತೀಯ ರಕ್ಷಣಾ ಪಡೆ ಕನ್ಫರ್ಮ್ ಮಾಡಿರೋದು. ಮಸೂದ್ ಅಜರ್, ಜೈಷ್ ಎ ಮೊಹಮ್ಮದ್ನ ಮುಖ್ಯಸ್ಥ, ಈತನ ಒಂದು ಹುಟ್ಟೂರೇನಿದೆ ಅಲ್ಲೇ ಈಗ ಭಾರತೀಯ ಸೇನೆ ದಾಳಿಯನ್ನ ಮಾಡಿರೋದು. ಜೈಷ್ ಎ ಮೊಹಮ್ಮದ್ನ ಉಗ್ರ ಮಸೂದ್ ಅಜರ್, ಈತನ ಹುಟ್ಟೂರು ಬಹಾವಲ್ಪುರ್ ಮೇಲೆ ಇದೀಗ ಮಿಸೈಲ್ ಸುರಿಮಳೆ ಆಗಿದೆ. ಭಾರತೀಯ ವಾಯುಸೇನೆಯಿಂದ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಈತನ ಹುಟ್ಟೂರಿನಲ್ಲೇ, ಅಂದ್ರೆ ಎಲ್ಲಿ ಆತ ಬೆಳೆದು ಪಾಪ ತನ್ನ ಬಾಲ್ಯವನ್ನ ಕಳೆದು ಆ ಒಂದು ವಿಜೃಂಭಣೆ ಆತ ಅನುಭವಿಸಿದ್ನೋ, ಆ ವೈಭವ ಅನುಭವಿಸಿದ್ನೋ, ಅದೇ ಜಾಗದಲ್ಲೇ ಭಾರತ ಸೇನೆ ಈಗ ದಾಳಿಯನ್ನ ಮಾಡಿದೆ. ಇನ್ನು ವಿಮಾನಗಳ ಹಾರಾಟವನ್ನ ಇಂಡಿಗೋ ಈಗ ಬಂದ್ ಮಾಡಿದೆ. ದೇಶದ ನಾನಾ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂತ ಏರ್ ಇಂಡಿಗೋ ವಿಮಾನಯಾನ ಸಂಸ್ಥೆ ಈಗ ತನ್ನ ವಿಮಾನಗಳ ಹಾರಾಟವನ್ನ ಬಂದ್ ಮಾಡಿದೆ. ಜಮ್ಮು ಕಾಶ್ಮೀರ, ಧರ್ಮಶಾಲಾ ಸೇರಿ ಉತ್ತರ ಭಾರತದ ಅನೇಕ ಸ್ಥಳಗಳಿಗೆ ಏನೋ ಒಂದು ಸಂಪರ್ಕವನ್ನು ಕಲ್ಪಿಸ್ತಾ ಇತ್ತು ವಿಮಾನಗಳು, ಆ ವಿಮಾನಯಾನ ಸಂಸ್ಥೆ ಏರ್ ಇಂಡಿಗೋ ತನ್ನ ವಿಮಾನ ಸೇವೆಯನ್ನ ಇದೀಗ ರದ್ದು ಮಾಡಿದೆ. ವಿಮಾನಗಳ ಹಾರಾಟವನ್ನ ಕಂಪ್ಲೀಟ್ ಆಗಿ ಏರ್ ಇಂಡಿಗೋ ಈಗ ಬಂದ್ ಮಾಡಿರೋದು. ದೇಶದ ನಾನಾ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂತ ಏರ್ ಇಂಡಿಗೋ ತನ್ನ ವಿಮಾನ ಸಂಚಾರವನ್ನ ಈಗ ಬಂದ್ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.